PU ಲೆಕ್ಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಬಹಳ ಜನ ಮೆಸೇಜ್ ಅನ್ನು ಮಾಡ್ತಾ ಇದ್ರಿ. ಸೊ ಎಲ್ಲರೂ ಕೂಡ ರಿಪ್ಲೈ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಡೈರೆಕ್ಟ್ ಆಗಿ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡುವ ಸಲುವಾಗಿ, ಮತ್ತೆ ನೀವು ಈಗಾಗಲೇ ಗೊತ್ತಿರುವ ಹಾಗೆ ಸೊ ಬಹಳ ದಿನಗಳಿಂದ ಈಗ 3 ವರ್ಷಗಳಿಂದಲೂ ಕೂಡ ನಾವು ಆಕ್ಚುಲಿ ವೇಟ್ ಮಾಡ್ತಾ ಇದೀವಿ. ಅದು ಅವಾಗಲೇ ಆಗಿದೆ. ಏನು ಅಂತಂದ್ರೆ ಹಣಕಾಸಿನ ಅನುಮೋದನೆ ಕೂಡ ಸಿಕ್ಕಿದೆ, ಆಮೇಲೆ ಅದನ್ನ ಕರಡು ಕೂಡ ರೆಡಿ ಆಗಿದೆ. ಸೊ ಇನ್ನೇನು ರೋಸ್ಟರ್ ವೈಸು ಎಷ್ಟು ಪೋಸ್ಟ್ ಅದಾವ ಅನ್ನೋದು ಕೂಡ ಫೈನಲ್ ಮಾಡಿದ್ರು, ಎಲ್ಲನೂ ಕೂಡ ಆಗಿತ್ತು. ಬಟ್ ಫೈನಲಿ ಏನಾಯ್ತು ಅಂತಂದ್ರೆ ಒಳ ಮೀಸಲಾತಿ ಅನ್ನೋ ಒಂದು ಕಾರಣ ಅಂತ ಆಗಿರಬಹುದು, ಅಥವಾ ಸರ್ಕಾರನೂ ಕೂಡ ನೋಟಿಫಿಕೇಶನ್ ಮಾಡುವಲ್ಲಿ ಕೆಲವೊಂದು ಅನಾವಶ್ಯಕ ರೀಸನ್ಗಳನ್ನು ಕೂಡ ಕೊಟ್ಟು, ಆದರೆ ಒಂದು ಓಕೆ ಒಳ ಮೀಸಲಾತಿ ಸಲುವಾಗಿ ಸ್ವಲ್ಪ ಟೈಮ್ ತೆಗೆದುಕೊಂಡ್ರು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆಲ್ಲ ಫೈನಲ್ ಆಯಿತು. ಆದರೂ ಕೂಡ ಇನ್ನೂ ನೋಟಿಫಿಕೇಶನ್ ಆಗೋದು ಇನ್ನೂ ಕೂಡ ಲೇಟ್ ಆಗ್ತಾ ಇದೆ. ಸೊ ಇದಕ್ಕೆ ಏನಿರಬಹುದು ಅಂತಂದ್ರೆ, ಒಂದು ಸರ್ಕಾರದ ಹತ್ರ ಈಗ ಸದ್ಯಕ್ಕೆ ಸಂಬಂಧಪಟ್ಟಂಗೆ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇದು ಪಾಲಿಟಿಕ್ಸ್ ಅಂತೂ ನಿಮಗೆ ಗೊತ್ತಿದೆ. ಪೊಲಿಟಿಷಿಯನ್ಸ್ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ತಮ್ಮ ಅಧಿಕಾರಗೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ, ಜನರನ್ನ ಏನು ಅವರ ಇಚ್ಛೆಗಳನ್ನ ಅಥವಾ ಅವರ ಆಸೆಗಳನ್ನ ಏನಾದರೂ ಒಂದು ಪೂರೈಸುವ ಮೂಲಕ ಅವರ ಓಟ್ಗಳನ್ನ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರು ಜಾಬ್ ಕೊಟ್ಟರೆ ಏನಾಗುತ್ತೆ ಅಂದ್ರೆ, ಬಹಳ ಜನಕ್ಕೆ ಜಾಬ್ ಕೊಟ್ಟರೆ ಅಷ್ಟು ಜನದಿಂದ ಅಷ್ಟು ಓಟ್ ಬರಲ್ಲ, ಗೊತ್ತಿದೆ ಅವರಿಗೆ. ಅಂತಂದ್ರೆ ಫ್ರೀಯಾಗಿ ಕೊಟ್ಬಿಟ್ರೆ ಏನಾಗುತ್ತೆ, ಜನ ಬೇಗನೆ ಮರಳಾಗುತ್ತಾರೆ. ಹೀಗಾಗಿ ಸ್ವಲ್ಪ ಏನಾಗ್ಬೋದು, ನೆಕ್ಸ್ಟ್ ಟೈಮ್ ಮತ್ತೆ ಗೆಲ್ಲಲಿಕ್ಕೆ ಅವಕಾಶ ಸಿಗುತ್ತೆ ಅಂತ, ಹೀಗೆ ಹಲವಾರು ಕಾರಣಗಳಿಂದ ಇದೆಲ್ಲ ನಡೀತಾ ಇದೆ. ಬಟ್ ವಾಸ್ತವದಲ್ಲಿ ದೇಶ ಅಭಿವೃದ್ಧಿ ಆಗಬೇಕಾತಂದ್ರ, ಜನರು ಅಭಿವೃದ್ಧಿ ಆಗಬೇಕಾತಂದ್ರ ನಮಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡೋದೇ ಒಂದು ಮೊದಲ ಕೆಲಸ ಇದೆ. ಸುಮ್ಮನೆ ನಾವು ಏನು ಕೊಟ್ಟರೂ ಕೂಡ ಅದು ಸಾಕಾಗಂಗಿಲ್ಲ. ಮನುಷ್ಯ ದುಡಿದು ಆದಾಯವನ್ನು ಗಳಿಸಿ ಅದನ್ನು ವೆಚ್ಚ ಮಾಡುವ ಮೂಲಕ ತನ್ನ ದೈನಂದಿನ ಆರ್ಥಿಕ ಚಟುವಟಿಕೆಗಳನ್ನು ನಿರ್ವಹಿಸಿಕೊಳ್ಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ನೋಟಿಫಿಕೇಶನ್ ಆಗುವಂತಹ ಸಂದರ್ಭ ಹೇಗಿದೆ ಅಂತಂದ್ರೆ, ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಕೂಡ ಏನಾಗ್ತಾ ಇದೆ ಅಂದ್ರೆ, ಎಷ್ಟೋ ವಿದ್ಯಾರ್ಥಿಗಳ ಒಕ್ಕೂಟ ಹೋರಾಟ ಸಂಘಟನೆಗಳು ಏನವಲ್ಲ, ಆಲ್ಮೋಸ್ಟ್ ಎಲ್ಲ ಈಗ ಹೋಗಿ PU ಬೋರ್ಡ್ಗೆ ಆಗಿರ್ಬೋದು, ಸೊ ಹೀಗೆ ಎಲ್ಲ ಕಡೆನೂ ಕೂಡ ಆಲ್ಮೋಸ್ಟ್ ಮನವಿನ ಕೊಟ್ಟು ಬರ್ತಾ ಇದ್ದಾರೆ. ಅವರು ಕೂಡ ಆಗತ್ತೆ ಅಂತಾನೆ ಹೇಳ್ತಾ ಇದ್ದಾರೆ. ಆದ್ರೆ ನಮಗೆ ಯಾಕೆ ಡೌಟ್ ಬರ್ತಾ ಇದೆ ಅಂತಂದ್ರೆ, ಹೀಗೆ ಆಗುತ್ತೆ ಅಂತ ಹೇಳ್ತಾನೆ ಏನಾಯ್ತು ಅಂತಂದ್ರೆ, ಶಿಕ್ಷಣ ಸಚಿವರು ಕೂಡ ಆಗಿರಬಹುದು, ಅವರು ಕೂಡ ಹೇಗೆ ಕೆಲವೊಂದು ವಿಷಯಗಳನ್ನ ಹೇಳ್ತಿರ್ತಾರೆ ಅಂತಂದ್ರೆ, ಮೇ ಬಿ ಅವರಿಗೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಇರೋದಿಲ್ಲ. ಸೊ ನಿಜವಾಗ್ಲೂ ಇದು ಇಷ್ಟೇ ಇದೆ ಅನ್ನೋದು ಕೂಡ ಕನ್ಫರ್ಮೇಶನ್ ಇರುತ್ತೋ ಇಲ್ಲ ಗೊತ್ತಿಲ್ಲ, ಆದ್ರೆ ಹೇಳ್ಬಿಡ್ತಾರೆ ಹಾಗೆ, ಎಸ್ ನಾವು ಇಷ್ಟು ಕಾಲ್ ಮಾಡ್ತೀವಿ, ಇಷ್ಟು ಪೋಸ್ಟ್ನ ಕಾಲ್ ಮಾಡ್ತೀವಿ ಅಂತ ಹೇಳ್ಬಿಡ್ತಾರೆ. ಬಟ್ ಒಟ್ಟಾರೆಯಾಗಿ ಫೈನಲಿ ಅದು ಕಾಲ್ ಫಾರ್ಮ್ ಆದ್ಮೇಲೆ ನಮಗೆ ಕನ್ಫರ್ಮೇಶನ್ ಆಗೋಂಗಾಗಿದೆ. ಸೊ ಹಾಗಾಗಿ PU ಲೆಕ್ಚರ್ ರಿಕ್ರೂಟ್ಮೆಂಟ್ ನನಗೆ ತಿಳಿದ್ಬಿಟ್ಟು ಆಲ್ಮೋಸ್ಟ್ ಇದು ಬೇಗನೆ ಆಗತ್ತೆ. ಯಾಕಂದ್ರೆ ಲೇಟ್ ಆಗಲಿಕ್ಕೆ ಅಂತಹ ದೊಡ್ಡ ಕಾರಣಗಳೇನಿಲ್ಲ. ಮೇನ್ ಇರೋದಂದ್ರೆ ಅಲ್ಲಿ ಒಂದು ಸೈನ್ ಇದೆ, ಸೊ ಫೈಲ್ ಮೂವ್ ಆಗಬೇಕು, ಅಥವಾ ನೋಟಿಫಿಕೇಶನ್ ಅಲ್ಲಿ ರೋಸ್ಟರ್ ಅನ್ನ ಕೂಡ ಮಾಡ್ಲಿಕ್ಕೆ ಅವಕಾಶ ಇದೆ. ಯಾಕಂದ್ರೆ ಈಗಾಗಲೇ ಕೆಸೆಟ್ ಎಕ್ಸಾಮ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಮೀಸಲಾತಿಗೆ ಅನುಗುಣವಾಗಿ ಏನ್ ಮಾಡಿದ್ರು ಅಂತಂದ್ರೆ, ಮೀಸಲಾತಿಗಳನ್ನ ಒಳಗೊಂಡಂತೆ ರಿಸಲ್ಟ್ ಅನ್ನ ಬಿಟ್ಟಿದ್ರು, ಕಟ್ ಆಫ್ ಲಿಸ್ಟ್ ಅನ್ನ ಬಿಟ್ಟಿದ್ರು. ಹಾಗಿದ್ಮೇಲೆ ಇದನ್ನು ಕೂಡ ಅದೇ ರೀತಿಯಾಗಿ ಮಾಡಬಹುದು. ಬಟ್ ಇನ್ನೂ ಒಂದು ಪಾಯಿಂಟ್ ಅನ್ನ ಹೈಲೈಟ್ ಮಾಡಲಾಗ್ತಿದೆ. ಅದೇನೋ 56% ಆಗುತ್ತೆ, 50% ಆಗಬೇಕು, ಹೀಗೆಲ್ಲ ಅದೊಂದು ಒಂದು ರೀತಿ ಬೇರೆ ಇದೆ. ಅದಕ್ಕೆಲ್ಲ ಸಂಬಂಧಪಟ್ಟ ಮಾಹಿತಿ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ಅದನ್ನ ಬಿಡೋಣ. ಈಗ ಫಸ್ಟಿಗೆ ನಾವು ಹೈಲೈಟ್ ಮಾಡಬೇಕಾಗಿತ್ತು ಅಥವಾ ನಾವು ತಿಳ್ಕೊಳ್ಬೇಕಾಗಿದ್ದು, PU ಲೆಕ್ಚರ್ ರಿಕ್ರೂಟ್ಮೆಂಟ್ ಇದೇ ಮಂತ್ ಆಯಿತು ಅಂತಂದ್ರೆ, ಡಿಸೆಂಬರ್ ಒಳಗಡೆ ಆಯಿತು ಅಂತಂದ್ರೆ ನಮಗೆ ಹೆಂಗಾಗುತ್ತೆ ಅಂತಂದ್ರೆ, ಕೆಲವೊಬ್ರು ಹೇಳ್ತಿರ್ತಾರೆ ಎಕ್ಸಾಮ್ ಕಾಲ್ ಆದ್ಮೇಲೆ ಓದುವಂತಹ ಒಂದು ವಿಚಾರಕ್ಕೆ ಬಂದಿದ್ದಾರೆ. ಇದು ಸಹಜ ವಿಚಾರ ಕೂಡ ಹೌದು, ಇದು ನಾವು ತಪ್ಪಂತ ಹೇಳಕ್ ಬರಂಗಿಲ್ಲ. ಯಾಕಂದ್ರೆ 3-4 ವರ್ಷಗಳಿಂದಲೂ ಕೂಡ ನಾವು ಕಾಲ್ ಮಾಡ್ತೀವಿ, ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳ್ತಾ ಬಂದಿದ್ದಾರೆ. ಬಟ್ ಇವಾಗ ಇನ್ನೂ ಕೂಡ ಆಗ್ತಾ ಇಲ್ಲ ಅಂತಂದ್ಮೇಲೆ ಯಾರಿಗಾದ್ರೂ ಕೂಡ ಅಷ್ಟು ಡೌಟ್ಸ್ ಬಂದೇ ಬರುತ್ತೆ. ಸೊ ನಾವೀಗ ಓದಿದ್ರು ಕೂಡ ನೋಟಿಫಿಕೇಶನ್ ಆಗಲಿಲ್ಲ ಅಂದ್ರೆ ಹೇಗೆ, ಅದು ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತಲ್ಲ. ಮತ್ತೆ ಓದಿದ್ರು ಕೂಡ ಬಹಳ ದಿನಗಳವರೆಗೆ ನಮಗೆ ನೆನಪಿಡಿಯಂಗಿಲ್ಲ. ಸೊ ಈ ಎಲ್ಲ ಕಾರಣಗಳಿಂದ ಎಷ್ಟೋ ಜನ, ಇಡೀ ಸ್ಟೇಟ್ ತುಂಬಾ ಏನಾಗಿದೆ ಅಂತಂದ್ರೆ, ಬಹಳ ಜನ ವೇಟ್ ಮಾಡ್ತಾ ಇದ್ದಾರೆ. ಈಗಂತೂ ಆಲ್ಮೋಸ್ಟ್ ಎಜುಕೇಶನಲ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೂ ಸಿಕ್ಕಾಪಟ್ಟೆ ಕ್ರಿಯೇಟ್ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ, ಶಿಕ್ಷಣ ಕೊಡ್ಲಿಕ್ಕೆ ನಾವು ಎಷ್ಟು ಮುಂದುವರಿತಾ ಇದೀವಿ ಅಂತಂದ್ರೆ, ಹೊಸ ಕಾಲೇಜ್ಗಳನ್ನ, ಸ್ಕೂಲ್ಗಳನ್ನ ಎಲ್ಲನೂ ಕೂಡ ಓಪನ್ ಮಾಡ್ತಾ ಇದೀವಿ. ಆಮೇಲೆ ವಿದ್ಯಾರ್ಥಿಗಳನ್ನ ಪಾಸ್ ಮಾಡ್ಲಿಕ್ಕೆ ಕೊಡಾಕತ್ತೀವಿ. ಅಂತಂದ್ರ ಆ ಪಾಸ್ ಮಾಡುವಂತ ಎಬಿಲಿಟಿ ವಿದ್ಯಾರ್ಥಿ ಹತ್ರ ಇಲ್ಲ. ಅದು ಆಕ್ಚುಲಿ ಅದು ಅಪ್ ಟು ಪ್ರೈಮರಿಯಿಂದ 10th ವರೆಗೆ ಆಗಿರಬಹುದು, ಅಥವಾ 10th ಇಂದ PUC ಡಿಗ್ರಿ ಏನೇ ಆಗಿರ್ಲಿ, ನಾವೇನ್ ಮಾಡಾಕತ್ತೀವಿ ಅಂತಂದ್ರೆ, ಶಿಕ್ಷಣ ಸಂಸ್ಥೆಗಳನ್ನ ಬೆಳೆಸುವ ಸಲುವಾಗಿ, ಸ್ಪೆಷಲಿ ಪ್ರೈವೇಟ್ ಸೆಕ್ಟರ್ಗಳನ್ನ ಆಗಿರಬಹುದು, ಅವುಗಳನ್ನ ಬೆಳೆಸುವ ಸಲುವಾಗಿ, ಅಥವಾ ರಾಜಕೀಯ ವ್ಯಕ್ತಿಗಳ
ಒಂದು ಅಡಿಯಲ್ಲಿರುವಂತಹ ಕಾಲೇಜುಗಳದಾವ. ಸೊ ಅವುಗಳನ್ನ ಉದ್ಧಾರ ಮಾಡೋ ಸಲುವಾಗಿನೂ ಆಗಿರ್ಬೋದು. ಇದಕ್ಕೆ ಏನ್ ಬೇಕಾಗಿದೆ ಅಂದ್ರೆ ವಿದ್ಯಾರ್ಥಿಗಳ ಅಡ್ಮಿಷನ್ ಕೂಡ ಬೇಕಾಗಿದೆ. ಈ ಒಂದು ಕಾರಣದಿಂದಲೂ ಕೂಡ ಏನಾಗ್ತಾ ಇದೆ, ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳನ್ನ ಪಾಸ್ ಮಾಡಬೇಕು ಅನ್ನುವಂತಹ ಹಲವಾರು ರಾಜಕೀಯ ಉದ್ದೇಶಗಳನ್ನ ಇದ್ರ ಮೇಲೆ ಹೇರಲಾಗ್ತಿದೆ. ಸೊ ಇವೆಲ್ಲವೂ ವಿಚಾರಗಳು ನಮ್ಮ ಗಮನಕ್ಕೆ ಬಂದರೂ ಕೂಡ ವಿದ್ಯಾರ್ಥಿ ಸಂಘಟನೆಗಳು ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಅಷ್ಟು ಎಫೆಕ್ಟಿವ್ ಆಗಿ ಅದು ಪರಿಣಾಮ ಬೀರ್ತಾ ಇಲ್ವಾ ಅಂತ ಹೇಳಿ ನಮಗೆ ಒಂದು ಕಡೆ ಡೌಟ್ ಬರ್ತಾ ಇದೆ. ಯಾಕಂದ್ರ ಇಲ್ಲಿ ವಿದ್ಯಾರ್ಥಿಗಳು ಒಂದ್ ಕಡೆ, ಆದ್ರೆ ಮಾನವ ಸಂಪನ್ಮೂಲ ನಾವು ಸದ್ಬಳಕೆ ಮಾಡ್ಕೊಳ್ಳಿಕ್ ಆಗ್ತಿಲ್ಲ ನಮ್ಮ ಕೈಯಿಂದ. ಓಕೆನಾ, ಮಾನವ ಸಂಪನ್ಮೂಲವನ್ನ ಯಾವ ದೇಶದಲ್ಲಿ ಚೆನ್ನಾಗಿ ಬಳಸಿಕೊಳ್ಳಲಾಗುತ್ತೋ, ಉದ್ಯೋಗ ಅವಕಾಶಗಳನ್ನ ಕ್ರಿಯೇಟ್ ಮಾಡಿ ಅವರಿಗೆ ಉದ್ಯೋಗ ಕೊಟ್ಟು ಆಮೇಲೆ ಅವರಿಗೆ ಹಣವನ್ನು ಕೊಡುವಂತಹ ಕೆಲಸ ಮಾಡುತ್ತೋ ಅಂತ ದೇಶ ಮಾತ್ರ ಬೇಗನೆ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆ. ಓಕೆನಾ, ಸುಮ್ಮನೆ ಕೊಟ್ರೆ ಏನು ಇಲ್ಲ. ಓಕೆನಾ, ಅವಕಾಶಗಳನ್ನ ಕೊಡಬೇಕು, ಅವರಿಗೆ ಉದ್ಯೋಗ ಮಾಡುವಂತಹ ವಾತಾವರಣ ನಿರ್ಮಾಣ ಮಾಡುವಂತಹ ಏನೇನು ಪ್ರಯತ್ನಗಳು ಅವೆಲ್ಲ ಮಾಡಬೇಕು. ಸೊ ಇವೆಲ್ಲ ಮಾಡಿದಾಗ ಆಟೋಮೆಟಿಕ್ ಏನಾಗುತ್ತೆ, ಅವಕಾಶಗಳು ಹೆಚ್ಚಾಗಿ, ಆದಾಯ ಹೆಚ್ಚಾಗಿ, ಅವರ ಉದ್ಯೋಗ ಅವಕಾಶಗಳು ಇನ್ನಷ್ಟು ಹೆಚ್ಚಾಗೋದ್ರಿಂದ ಒಳ್ಳೆಯ ಒಂದು ಜೀವನ ಕಟ್ಕೊಳ್ಳಿಕ್ಕೆ ಚೆನ್ನಾಗಾಗತ್ತೆ. ಸೊ ಹೀಗಾಗಿ ಇನ್ನು ಮುಂದೆ ಹೀಗೆ ನಾವು ಶಿಕ್ಷಕರು ಪಾಠ ಮಾಡೋದಾಯಿತು, ರಾಜಕೀಯ ವ್ಯಕ್ತಿಗಳು ರಾಜಕೀಯ ಮಾಡೋದಾಯಿತು, ಆಮೇಲೆ ಈ ವಿದ್ಯಾರ್ಥಿಗಳು ಕೇವಲ ಕಲಿಯೋದೇ ಆಯಿತು ಅಂತಂದ್ರೆ, ಸೊ ಹೌ ಇನ್ನು ಫ್ಯೂಚರ್ ಅಲ್ಲಿ ಏನಾಗಬಹುದು ಅಂತಂದ್ರೆ, ಈ ಲೇಬರ್ ಫೋರ್ಸ್ ಅಷ್ಟಲ್ಲ, ಆಕ್ಚುಲಿ ಇದು ಮಾನವ ಸಂಪನ್ಮೂಲ ಕೆಲಸ ಮಾಡಲು ಸಾಧ್ಯ ಯೋಗ್ಯತೆ ಇದ್ರೂ ಕೂಡ ಕೆಲಸ ಸಿಗದೇ ಇರುವಂತಹ ಒಂದು ನಿರುದ್ಯೋಗದ ವಾತಾವರಣ ಇನ್ನೂ ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳು ಇವೆ. ಆ ಒಂದು ಕಾರಣದಿಂದ ನೀವು ಯಾವುದೇ ರೀತಿಯಾಗಿ ಡೌಟ್ಸ್ ಅನ್ನು ಮಾಡ್ಕೊಳಕ್ ಹೋಗಬೇಡಿ. ಯಾಕಂದ್ರೆ ಅದು ಹಂಗೂ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತಂದ್ರ, ಗೌರ್ಮೆಂಟ್ ಕಾಲ್ ಫಾರ್ ಮಾಡಲೇಬೇಕಾಗತ್ತೆ. ಯಾಕಂದ್ರೆ ಅದು ಕೆಲವೊಂದು ಈಗೆಲ್ಲ ಹಿಂದೆಲ್ಲ ಆಗಿದೆ. ಇದೇನು ಫಸ್ಟ್ ಟೈಮ್ ಅಲ್ಲ. ಇದು ಆಕ್ಚುಲಿ ಹಿಂದೆ 10 ವರ್ಷಗಳ ಹಿಂದೆ, 15 ವರ್ಷಗಳ ಹಿಂದೆ ಇಂಥವೆಲ್ಲ ಕೆಲವು ಘಟನೆಗಳು ಆಗಿದಾವ. ಒಂದು 2-3 ವರ್ಷಗಳವರೆಗೂ ಕೂಡ ಯಾವುದೇ ನೋಟಿಫಿಕೇಶನ್ ಮಾಡದೇ ಇರುವಂತದ್ದಾಗಿರ್ಬೋದು, ಅಥವಾ ಬೇಗನೆ ನೋಟಿಫಿಕೇಶನ್ ಮಾಡಿದ್ರು ಕೂಡ ಅದನ್ನ ಕಾಲ್ ಫಾರ್ ಮಾಡಿ ಅದನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿ, ಅದಕ್ಕೆ ನಿಮಗೆಲ್ಲ ಗೊತ್ತಿರ್ಬೋದು ಕೆಲವೊಂದು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಆಗಿರ್ಬೋದು. ಓಕೆನಾ, ಅವಕ್ಕೆಲ್ಲ ಈ ಆರ್ಡರ್ ಕಾಪಿ ಕೊಡ್ಬೇಕಾತಂದ್ರ, ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ಬೇಕಾತಂದ್ರೆ ಎಷ್ಟೋ ಟೈಮ್ ತೆಗೆದುಕೊಂಡಿದ್ದಾರೆ. ಇಂಥವೆಲ್ಲ ಆಗಿದಾವ. ಆದ್ರೂ ಕೂಡ ವಿದ್ಯಾರ್ಥಿಗಳು ಅಥವಾ ಅಸ್ಪರೆಂಟ್ಸ್ ಏನ್ ಮಾಡಬೇಕು ಅಂತಂದ್ರೆ, ನೀವು ಓದೋದನ್ನ ಸ್ಟಾಪ್ ಮಾಡಕ್ ಹೋಗಬಾರ್ದು. ಓಕೆನಾ, ಸೊ ನೀವು ಕಾಲ್ ಫಾರ್ಮ್ ಆದ್ಮೇಲೆ ಓದ್ತೀವಿ ಅಂತೇಳಿ ಏನಾದ್ರು ಅನ್ಕೊಂಡಿದ್ರೆ ಅದನ್ನ ಮಾಡಕ್ ಹೋಗ್ಬೇಡಿ. ಯಾಕಂತಂದ್ರ ಕಾಲ್ ಫಾರ್ಮ್ ಆದ್ಮೇಲೆ ಅವ್ರು ಏನಾದ್ರು ಕಡಿಮೆ ಸಮಯ ಕೊಟ್ಬಿಟ್ರು ಅಂತಂದ್ರೆ, ಈಗ ಲಾಸ್ಟ್ ಟೈಮ್ ಹೆಂಗಾಯ್ತಲ್ಲ ಕೆಸೆಟ್ ಎಕ್ಸಾಮ್, ನಿಮಗೆಲ್ಲ ಗೊತ್ತಿದೆ. ಕೆಸೆಟ್ ಎಕ್ಸಾಮ್ ಏನ್ ಮಾಡಿದ್ರು, ಕೇವಲ ನಾವು ಆಗಲ್ಲ ಅಂತಿದ್ವಿ, ಇದೆಲ್ಲ ಒಳ ಮೀಸಲಾತಿ ಬಹಳ ಇದೆ, ಮೇ ಬಿ ಇನ್ನೂ ಕೂಡ ಆಗುತ್ತೋ ಇಲ್ಲೋ ಡೌಟ್ ಒಳಗಿದ್ವಿ. ಬಟ್ ಏನ್ ಮಾಡಿದ್ರು, ಅವರು ಕಾಲ್ ಫಾರ್ಮ್ ಮಾಡಿ 2 ಮಂತ್ ಟೈಮ್ ಅನ್ನ ಕೊಟ್ಬಿಟ್ರು. ಸೊ 2 ಮಂತ್ ಟೈಮ್ ಕೊಟ್ಟಾಗ ಏನಾಯ್ತು ಅಂದ್ರೆ, ಆಟೋಮೆಟಿಕ್ ಬಹಳ ಜನ ಹೆಂಗ್ ಅನ್ಕೊಂಡಿದ್ರು, ಕಾಲ್ ಫಾರ್ಮ್ ಆದ್ಮೇಲೆ ಓದ್ಬೇಕಂತ ಅನ್ಕೊಂಡಿದ್ರು. ಬಟ್ 2 ಮಂತ್ ಅಲ್ಲಿ ಬಹಳ ಜನಕ್ಕೆ ಸಿಲೆಬಸ್ ನ ಕವರ್ ಆಗ್ಲಿಲ್ಲ. ಇವನ್ ನಮ್ಮ ಕ್ಲಾಸಸ್ ಅಲ್ಲಿ ಜಾಯಿನ್ ಆದವರು ಕೂಡ ಸಿಲೆಬಸ್ ಕವರ್ ಆಗ್ಲಿಲ್ಲ ಆ ಟೈಮಲ್ಲಿ. ಅವರು ಕೂಡ ಏನ್ ಮಾಡ್ಬೇಕಾಯ್ತು ಅಂತಂದ್ರ, ಬಹಳ ಶಾರ್ಟ್ ಆಗಿ ನೋಡ್ಕೊಂತ ಹೋಗ್ಬೇಕಾಯ್ತು. ಎಲ್ಲಾ ಕ್ಲಾಸ್ ಅನ್ನ ಕೇಳಕ್ ಆಗ್ಲಿಲ್ಲ. ನಮ್ಮ ಹತ್ರ ಅಡ್ಮಿಷನ್ ತೆಗೆದುಕೊಂಡಿದ್ರು, ಆದ್ರೂ ಕೂಡ ಪಾಸ್ ಆಗಿದ್ದಾರೆ, ಇಲ್ಲಂತಲ್ಲ. ಬಟ್ ನಮ್ದು ಎಫರ್ಟ್ ಇತ್ತು, ಅವ್ರದ್ದು ಎಫರ್ಟ್ ಇತ್ತು, ಅದಾಯ್ತು. ಬಟ್ ಏನೂ ಕ್ಲಾಸಸ್ ಅನ್ನ ಕೇಳದೇ ಇರೋರು, ಅಥವಾ ಸ್ವಲ್ಪ ಶಾರ್ಟ್ಕಟ್ ವೇ ಗೊತ್ತಾಗದೇ ಇದ್ದವರು ಹೇಗೆ ಪಾಸ್ ಆಗ್ಲಿಕ್ಕೆ ಸಾಧ್ಯ ಇದೆ? ಸೊ ಎಲ್ಲೋ ಕಾರಣಗಳಾಗತ್ತಲ್ಲ. ಸೊ ಹಾಗಾಗಿ ನಮಗೆ ಈ ಸಲ ಒಳ್ಳೆಯ ಅವಕಾಶ ಇದೆ ಬೇರೆ ಬೇರೆ ಪೋಸ್ಟ್ಗಳಲ್ಲಿ. ಓಕೆನಾ, ಬೇರೆ ಬೇರೆ ಸಬ್ಜೆಕ್ಟ್ಗಳಲ್ಲಿ PU ಲೆಕ್ಚರ್ ರಿಕ್ರೂಟ್ಮೆಂಟ್ ಆಗ್ತಾ ಇದೆ. ಸೊ ಯಾರ್ಯಾರಿಗೆ ಈಗಾಗಲೇ ನೋಟಿಫಿಕೇಶನ್ ಸಂಬಂಧಪಟ್ಟಂಗ ಯಾವ್ಯಾವ ಪೋಸ್ಟ್ಗಳು ಬರಬಹುದು ಅಂತ ಏನು ಅನ್ಕೊಂಡಿಲ್ಲ, ಅವೆಲ್ಲ ಬಂದೇ ಬರ್ತಾವ. ಓಕೆನಾ, ಅವೆಲ್ಲ ಅಷ್ಟು ಪೋಸ್ಟ್ ಅನ್ನ ಕಾಲ್ ಫಾರ್ ಮಾಡಲೇಬೇಕು ಅವರು. ಯಾವುದೇ ಸಬ್ಜೆಕ್ಟ್ ಆಗಿರಲಿ ಅಷ್ಟು ಪೋಸ್ಟ್ ಅಂತೂ ಆಗೇ ಆಗ್ತಾವ. ಅದ್ರ ಬಗ್ಗೆ ಏನು ಭಯ ಪಡಕ್ ಹೋಗಬೇಡಿ. ಯಾಕಂದ್ರೆ ನಮಗಿರೋ ಮಾಹಿತಿ ಪ್ರಕಾರ ಆಸ್ ಪರ್ ಹಿಂದೆ ಹೇಳಿತ್ತಲ್ಲ, 700 ಸಮಥಿಂಗ್ ಪೋಸ್ಟ್ ಇದ್ವಲ್ಲ, ಅದಕ್ಕಿಂತ ಹೆಚ್ಚಿಗೆ ಪೋಸ್ಟ್ನೇ ಅವರು ಕಾಲ್ ಫಾರ್ಮ್ ಮಾಡ್ತಾರೆ. ಓಕೆನಾ, ಇದು ಒಂದು ಕನ್ಫರ್ಮೇಶನ್ ಇರಲಿ. ಆಮೇಲೆ ನೀವು ಅದು ಕಾಲ್ ಫಾರ್ಮ್ ಆದ್ಮೇಲೆ ಓದ್ಬೇಕಂತೇಳಿ ವೇಟ್ ಮಾಡಕ್ ಹೋಗಬೇಡಿ. ಓಕೆನಾ, ಅದು ಕಾಲ್ ಫಾರ್ಮ್ ಆಗ್ಲಿ, ಆಗೋ ಟೈಮ್ದಾಗ ಒಂದ್ ಸ್ವಲ್ಪ 1 ಮಂತ್ 2 ಮಂತ್ ಆಲ್ಮೋಸ್ಟ್ 1 or 2 ಮಂತ್ 100% ಆಗತ್ತಾ. ಓಕೆನಾ, ಅದಕ್ಕೇನು ಆಲ್ಮೋಸ್ಟ್ ಡೌಟ್ ಇಲ್ಲ, ಯಾಕಂದ್ರೆ ಎಲ್ಲ ಕ್ಲಿಯರ್ ಇದೆ. ಬಟ್ ನೀವು ಸ್ಟಡಿ ಮಾಡಬೇಕಾಗಿದ್ದು ಬಹಳ ಇಂಪಾರ್ಟೆಂಟ್. ಓಕೆನಾ, ನೀವು ಚೆನ್ನಾಗಿ ಸ್ಟಡಿ ಮಾಡೋದನ್ನ ಈಗಿಂದಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬಹಳ ಓದೋದಿರುತ್ತೆ, ನಾವೆಲ್ಲ ಅನ್ಕೊಂಡಿರ್ತೀವಿ. ಓಕೆ, ನೋಡೋಣ ಕಾಲ್ ಫಾರ್ಮ್ ಆಗ್ಲಿ ಏನಾಗತ್ತೆ ಅಂತ ನೀವು ಅನ್ಕೊಂಡಿರ್ತೀರಿ. ಬಟ್ ಅದು ಏನಾಗತ್ತೆ ಅಂತಂದ್ರೆ, ಕೆಲವೊಮ್ಮೆ ಕಾಲ್ ಫಾರ್ಮ್ ಆದ್ರೂ ಕೂಡ ಅವಕಾಶ ಕೈ ತಪ್ಪುವಂತಹ ಸಾಧ್ಯತೆಗಳು ಇರ್ತಾವ. ಹಾಗಿದ್ದಾಗ ನೀವು ಅವಕಾಶಗಳನ್ನ ಕೈ ತಪ್ಕೊಳ್ಬಾರ್ದು ಅಂತಂದ್ರೆ, ಅಥವಾ ಎಕ್ಸಾಮ್ ವರೆಗೂ ವೇಟ್ ಮಾಡದೆ ಈಗಿಂದಲೇ ಸ್ಟಡಿಯನ್ನ ಚೆನ್ನಾಗಿ ಸ್ಟಾರ್ಟ್ ಮಾಡ್ರಿ.
ಒಳ್ಳೆ ಕ್ಲಾಸನ್ನು ತೆಗೆದುಕೊಳ್ರಿ, ಅಥವಾ ನೀವೇ ಚೆನ್ನಾಗಿ ಓದ್ರಿ, ಸೊ ಒಳ್ಳೆ ಬುಕ್ಸನ್ನು ಖರೀದಿ ಮಾಡ್ರಿ, ಅಥವಾ ನಿಮ್ಮದೇ ಒಂದು ಹೊಸ ಸ್ಟೈಲ್ ಇರುತ್ತೆ, ಓದುವಂಥ ಬರೆಯುವಂಥ ಸ್ಟೈಲ್ ಇರುತ್ತೆ, ಇವೆಲ್ಲವೂ ಈಗ ಪ್ರಾಕ್ಟೀಸ್ ಮಾಡ್ರಿ. ಸೊ ನೀವು ಡೌಟ್ ಒಳಗೆ ಇರಕ್ಕೆ ಹೋಗಬೇಡಿ, ಓಕೆನಾ. ಡೌಟ್ ಇರುತ್ತೆ, ಇಲ್ಲ ಅಂತ ಹೇಳಕ್ ಬರಲ್ಲ, ಬಟ್ ನೀವು ಇರಕ್ಕೆ ಹೋಗಬೇಡಿ ಅಂತ ಅರ್ಥ. ಅಂದ್ರೆ ನೀವೇನು ಮಾಡಿ, ಕಾಲ್ ಫಾರ್ಮ್ ಆಗುತ್ತೆ ಅಂತ ತಿಳ್ಕೊಂಡೆ ಓದಕ್ಕೆ ಸ್ಟಾರ್ಟ್ ಮಾಡಿ. ಈಗಾಗಲೇ ಕೆಸೆಟ್ ನೆಟ್ಟಿಗೆ ಅಂತೂ ಓದಿರ್ತೀರಿ ನಿಮ್ಮ ಸಬ್ಜೆಕ್ಟನ್ನು, ಬಟ್ ಅದ್ರ ಜೊತೆಗೆ PU ಲೆಕ್ಚರ್ ಸಂಬಂಧಪಟ್ಟ ಸಿಲೆಬಸ್ ಸ್ವಲ್ಪ ನೋಡ್ಕೊಳ್ಳಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಡೆಪ್ತ್ ಆಗಿ ನಾಲೆಜ್ ಅನ್ನು ಪಡ್ಕೊಳ್ಳಿ. ಸೊ ಏನು ಸಡನ್ ಆಗಿ ನಮ್ಗೆ ಬೇಕಾದದ್ದು ಸಿಗಂಗಿಲ್ಲ, ಆಲ್ಮೋಸ್ಟ್ ಅದಕ್ಕೊಂದು ಟೈಮ್ ಅಂತ ಇರುತ್ತೆ. ಆ ಟೈಮ್ ಬರುವವರೆಗೂ ಕೂಡ ಸ್ವಲ್ಪ ನಾವು ವೇಟ್ ಮಾಡಲೇಬೇಕಾಗುತ್ತೆ. ಇನ್ನೂ ಎಲ್ಲ ಹೋರಾಟಗಳು ನಡೀತಾ ಇದಾವ. ಸೊ ಆಲ್ಮೋಸ್ಟ್ ಆಗಬಹುದು, ಎಲ್ಲ ಚಾನ್ಸಸ್ಗಳಿದಾವ. ಸೊ PU ಲೆಕ್ಚರ್ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟ ಏನು ಓದ್ತಾ ಇದ್ರಿ, ನೀವು ಇನ್ನಷ್ಟು ಪೇಷನ್ಸ್ ಇಂದ ಚೆನ್ನಾಗಿ ಸಬ್ಜೆಕ್ಟ್ ಅನ್ನ ಕರಗತ ಮಾಡ್ಕೊಳ್ಳಿ. ಯಾಕಂದ್ರೆ ಇನ್ಮೇಲೆ ಕಾಂಪಿಟೇಷನ್ ಅಂತ ನಿಮ್ಗೆ ಗೊತ್ತೇ ಇದೆ, ಬಹಳ ಹೈ ಲೆವೆಲ್ ಕಾಂಪಿಟೇಷನ್ ಬರುತ್ತೆ. ಅದನ್ನ ಲಾಸ್ಟ್ ಕ್ಲಾಸ್ಗಳು ಕೂಡ ಅದ್ರ ಬಗ್ಗೆ ಹೇಳಿದನು. ಸೊ ಯಾವ ಲೆವೆಲ್ ಕಾಂಪಿಟೇಷನ್ ಬರಬಹುದು, ಸೊ PU ಲೆಕ್ಚರ್ ಯಾವ ಲೆವೆಲ್ ಇರಬಹುದು ಅಂತಂದ್ರೆ ಅದನ್ನ ನಾವು ಈ ಸದ್ಯಕ್ಕೆ ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಿಲ್ಲ. ಸೊ ಅಷ್ಟೊಂದು ಲೆವೆಲ್ ಬರುವಂತದ್ದಿದೆ. ಯಾಕಂತಂದ್ರೆ ಅಷ್ಟು ಜನ MA B.Ed ಮುಗಿಸಿರೋರು ಇದಾರೆ, ಸಬ್ಜೆಕ್ಟ್ ವೈಸ್ ಇದ್ದಾರೆ, ಓಕೆನಾ. ನಮ್ಮ ಸಬ್ಜೆಕ್ಟ್ ಅಲ್ಲಿ ಪೋಸ್ಟ್ ಭಾಳ ಅದಾವ ಅಂತ ಅನ್ಕೊಂಡ್ರು ಕೂಡ ಅದೇನು ಅಲ್ಲ, ಯಾಕಂದ್ರೆ ಅಷ್ಟೊಂದು ಅಪ್ಲಿಕೇಶನ್ ಬರುವಂತ ಸಾಧ್ಯತೆಗಳಿದಾವ. ಹಾಗಾಗಿ ನಾವು ಎಕ್ಸಾಮ್ ಅದು ಯಾವಾಗಲೂ ಕಾಲ್ ಆಗಲಿ, ಅದಕ್ಕೆ ತಯಾರಿ ಆಗೋದು ಬಹಳ ಇಂಪಾರ್ಟೆಂಟ್ ಇದೆ, ಓಕೆನಾ. ಅದು ಎಲ್ಲ ಎಕ್ಸಾಮ್ ಕಾಲ್ ಆಯ್ತು ತಿಳ್ಕೊಂಡು, ಈಗ ನಾಳೆ ಕಾಲ್ ಆಯ್ತು ತಿಳ್ಕೊಂಡು ಏನ್ ಮಾಡ್ತೀರಿ, ಒಂದು 2 ಮಂತ್ 3 ಮಂತ್ ಟೈಮ್ ಕೊಟ್ಬಿಟ್ರೆ ಏನ್ ಮಾಡೋದು ಅವಾಗ? ಇಟ್ಸ್ ವೆರಿ ಡಿಫಿಕಲ್ಟ್ ಅಲ್ಲ. ಸೊ ಅದನ್ನ ನಾವು ಭಯ ಚಲೋ ಆಗ್ಬಿಡುತ್ತೆ ನಮ್ಗೆ 100%. ಏನಾಗುತ್ತೆ ಅಂತಂದ್ರೆ, ಎಸ್ ನೋಟಿಫಿಕೇಶನ್ ಅಂತಿದ್ವಿ ಆಗೇ ಬಿಡ್ತಲ್ಲ, ಇನ್ನು 3 ತಿಂಗಳು ಟೈಮ್ ಕೊಟ್ಬಿಟ್ಟಿದ್ದಾರೆ ಇವರು, ಇದ್ರೊಳಗೆ ಹೆಂಗ್ ಮುಗಿಯುತ್ತೆ ಸಿಲೆಬಸ್ ಒಂದು ಭಯದಲ್ಲಿನೇ ಒಂದು 2 ತಿಂಗಳು ಹೋಗ್ಬಿಡುತ್ತೆ ನಿಮ್ಮದು. ಭಯನೇ ನಿಮಗೆ ಓದಿಸ್ಕೊಡಂಗಿಲ್ಲ, ಓಕೆನಾ. ಅದ್ರ ಸಲುವಾಗಿ ಅದು ಕಾಲ್ಫಾನ್ ಯಾವಾಗ್ರೆ ಆಗಲಿ, ಮೊದಲು ನೀವೇನ್ ಮಾಡ್ರಿ, ಯಾವಾಗ್ರೆ ಅಂತಂದ್ರೆ ಆಲ್ಮೋಸ್ಟ್ 1-2 ಮಂತ್ ಆಗೇ ಆಗತ್ತೆ. ಬಟ್ ನೀವೇನ್ ಮಾಡ್ಬೇಕು ಅಂತಂದ್ರೆ ತಯಾರಿ, ನಾವು ಮೊದಲು ರೆಡಿ ಇರಬೇಕು. ರೆಡಿ ಇದ್ದೇನೆ ಅದಕ್ಕೆ ನಾವು ಪ್ಲಾನ್ ಮಾಡ್ಕೊಳ್ಬೇಕು. ಅದು ವೆರಿ ಇಂಪಾರ್ಟೆಂಟ್ ಇರುವಂತಹ ಪಾಯಿಂಟ್ ಆಗಿದೆ. ಸೊ ಅದನ್ನೆಲ್ಲರೂ ಕೂಡ ಪ್ರಯತ್ನ ಮಾಡ್ತೀರಿ ಅಂತ ಅನ್ಕೊಳ್ತೀವಿ. ಸೊ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನಾನು ಇಂಪಾರ್ಟೆಂಟ್ ಕೆಲವೊಂದು ಅಪ್ಡೇಟ್ಗಳ ಬಗ್ಗೆ, ಹೇಗೆ ಏನು ಮತ್ತೆ ಅದು ಪ್ರೊಸೆಸ್ ಹೆಂಗಿದೆ, ಸೊ ಎಕ್ಸಾಮ್ಸ್ ಬಗ್ಗೆ, ಹೀಗೆ ಹಲವಾರು ವಿಷಯಗಳು ಇರ್ತಾವೆ, ಅದ್ರ ಬಗ್ಗೆ ನಾನು ಹೇಳ್ತಾ ಇರ್ತೀನಿ. ಜಸ್ಟ್ ನೀವು ಸ್ಟಡಿನ ಚೆನ್ನಾಗಿ ಮಾಡಿ. ಸೊ ನಮ್ಮ ಪ್ರೊಫೆಷನ್ ಕೂಡ ಟೀಚಿಂಗ್ ಪ್ರೊಫೆಷನ್ ಇರೋದ್ರಿಂದ ನನಗೆ ಆಲ್ಮೋಸ್ಟ್ ಈ ಟೀಚಿಂಗ್ ಒಳಗಡೆ ಸಬ್ಜೆಕ್ಟ್ ಒಳಗಡೆ ಸ್ವಲ್ಪ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಅದ್ರ ಬಗ್ಗೆ ಆಲ್ಮೋಸ್ಟ್ ನಿಮ್ಗೆ ಎಲ್ಲಾ ಮಾಹಿತಿಯನ್ನು ಕೊಡ್ತಾನೆ ಇರ್ತೀನಿ. ಅದು ನಮ್ಮ ಸಬ್ಜೆಕ್ಟ್ ಎಕನಾಮಿಕ್ಸ್ ಆಗಿರ್ಬೋದು ಅಥವಾ ಉಳಿದ ಕೆಲವೊಂದು ಸಬ್ಜೆಕ್ಟ್ಗಳ ಬಗ್ಗೆ ಕೂಡ ನಾನು ಹೇಳ್ತಾ ಇರ್ತೀನಿ, ಓಕೆನಾ. ಸೊ ಜಸ್ಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟೈಮ್, ನೀವು ಸ್ಟಡಿಯನ್ನು ಕಂಟಿನ್ಯೂ ಮಾಡಿ.